ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಒಂದು ಕೇಸ್ ವಿಷಯವಾಗಿ ಮಾತಾಡ್ತಾ ಬರ್ತೀನಿ. ಇದು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗಿಯೇ ಆಗತ್ತೆ. ಏನ್ ವಿಷಯ ಅಂದ್ರೆ, ಆಮ್, ನೆನ್ನೆ ಒಬ್ರು ಆಫೀಸಿಗೆ ಬಂದಿದ್ರು. ತುಂಬಾ ನೋವಲ್ಲಿದ್ರು. ಆ್ಯಂಡ್ ಶಿ ಈಸ್ ಅನ್ ಅಡ್ವೊಕೇಟ್ ಇನ್ ಹೈಕೋರ್ಟ್. ಮತ್ತು ಒಳ್ಳೆ ಹೆಸರು ಪಡೆದಿದ್ದಾರೆ. ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಇವ್ರ ಕೇಸ್ ಬಗ್ಗೆ ನಾನು ಈ ಒಂದು ವಿಡಿಯೋವಿನಲ್ಲಿ ಮಾತಾಡ್ತೀನಿ. ಬಿಕಾಸ್ ಈ ಕೇಸ್ನ ನಾವು ಅರ್ಥ ಮಾಡ್ಕೊಂಡ್ರೆ ಕಲಿಯೋದು ಬಹಳ ಇರುತ್ತೆ. ಅದರಿಂದನೇ ಈ ಒಂದು ವಿಚಾರದ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಅವ್ರ ಪರ್ಮಿಷನ್ ತಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಇದನ್ನ ನೀವು ಶೇರ್ ಮಾಡಿ, ನನ್ನ ಪ್ರಾಬ್ಲಮ್ ಏನಿದೆ ಅದು ಶೇರ್ ಮಾಡಿ. ಹಾಗೂ ಯಾವುದೇ ಕಾರಣಕ್ಕೂ ಆ, ಒಂದು ಕೆಟ್ಟ ಡಿಸಿಷನ್, ನೋವಿನ ಟೈಮ್ನಲ್ಲಿ ಕೆಟ್ಟ ಡಿಸಿಷನ್ ತಗೊಳ್ಳದೆ ಇರೋ ಹಾಗೆ ಒಂದು ಸ್ವಲ್ಪ ಮೆಸೇಜ್ ಕೊಡಿ ಅಂತ ಕೂಡ ಹೇಳಿದ್ರು. ಇದ್ರ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು, ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ನಿನ್ನೆ ಬಂದವರು, ಶಿ ವಾಸ್ ಇನ್ ಪೇನ್. ಹಾಗೂ ಇವ್ರ ಹೆಸರನ್ನ ನಾನು ಐ ವಿಲ್ ಕಾಲ್ ಅಶ್ವಿನಿ ಅಂತ ಹೆಸರಿಡ್ತೀನಿ. ಹೆಸರು ಚೇಂಜ್ ಮಾಡಿದ್ದೀನಿ ಇವ್ರದ್ದು. ಸೊ ಅಶ್ವಿನಿ ನೆನ್ನೆ ಬಂದು ಪ್ರಾಬ್ಲಮ್ನ ಹೇಳ್ಕೊಳ್ತಾ ಇದ್ರು. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಶಿ ವಾಸ್ ಆಲ್ ಫೋಕಸ್ ಟುವರ್ಡ್ಸ್ ಹರ್ ಲೈಫ್. ತುಂಬ ಸೀರಿಯಸ್ ಆಗಿ ಅವ್ರಾಯ್ತು, ಅವ್ರ ಕೆಲಸ ಆಯಿತು ಅಂತ ಇದ್ದವರು 5 ವರ್ಷದ ಹಿಂದೆ ಒಬ್ರ ಪರಿಚಯ ಆಗತ್ತೆ. ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ, ನನ್ಗೆ ನೀನಂದ್ರೆ ತುಂಬಾ ಇಷ್ಟ, ನನ್ಗೆ ನಿನ್ ಜೊತೆ ಲೈಫ್ ಲೀಡ್ ಮಾಡ್ಬೇಕು ಅನ್ನೋ ಆಸೆ ಇದೆ, ಹೀಗೆಲ್ಲ ಹೇಳ್ತಾ ಇರ್ತಾನೆ. ಹಾಗೂ ಇವ್ರಿಗೂ ಮತ್ತು ಈ ಅಶ್ವಿನಿ ಅನ್ನೋರ್ಗೂ ಈ ವ್ಯಕ್ತಿಗೂ ಏಜ್ ಡಿಫ್ರೆನ್ಸ್ ತುಂಬಾ ಇರುತ್ತೆ. ಅಂದ್ರೆ ಆ ವ್ಯಕ್ತಿ ಯಂಗರ್ ಆಗಿರ್ತಾರೆ ಅಶ್ವಿನಿಗೆ. ಸೊ ಇದನ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ ಅಶ್ವಿನಿ ಅವರು. ನೋಡು, ಆಮ್, ಅಷ್ಟು ಓದಿನ ವಿಷಯವಾಗೂ ಕೂಡ ಇವರಷ್ಟು ಸಾಧನೆ ಮಾಡಿಲ್ಲ ಈ ವ್ಯಕ್ತಿ. ತುಂಬಾ ಚೇಂಜ್ ಅಂದ್ರೆ ನನ್ನಲ್ಲೂ ನಿನ್ನಲ್ಲೂ ಬಹಳಷ್ಟು ಚೇಂಜಸ್, ಅಂದ್ರೆ ಬದಲಾವಣೆಗಳಿದೆ. ಮುಂದೆ ಪ್ರಾಬ್ಲಮ್ಸ್ ಆಗುತ್ತೆ, ಹೊಂದಾಣಿಕೆ ಆಗೋದಿಲ್ಲ. ಎಸ್ಪೆಷಲಿ ಏಜ್ ಡಿಫ್ರೆನ್ಸ್ ಇದೆ. ಇಲ್ಲ ಏಜ್ ಡಿಫ್ರೆನ್ಸ್ ಏನು, ಇಂಥ ಎಷ್ಟು ಜನ ಮದ್ವೆ ಆಗಿಲ್ಲ, ಏಜ್ ಡಿಫ್ರೆನ್ಸ್ ಎಲ್ಲ ಮ್ಯಾಟರ್ ಆಗಲ್ಲ, ನಂಗೆ ನೀನ್ ಬೇಕು. ಸೊ ಆಕೆಯ ಅಟೆನ್ಷನ್ ಪಡೆಯೋದಕ್ಕೆ ಆ ವ್ಯಕ್ತಿ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ಸೊ ದಟ್ ವುಡ್ ಬಿ ಸಮಥಿಂಗ್ ವೇರ್ ಈ ಇವರು ಪಡಿಲೇಬೇಕು ಅನ್ನೋ ಹಠದಲ್ಲಿದ್ರು ಈ ವ್ಯಕ್ತಿ ಅಶ್ವಿನಿಯನ್ನ. ಸೊ ಎಸ್, ಅವರ ಮನವನ್ನ ಒಲಿಸ್ಕೊಂಡು ನಾನು ಮದುವೆ ಮಾಡ್ಕೊಳ್ಳೇಬೇಕು ಅನ್ನೋ ರೀತಿಯಾಗಿ ವರ್ತಿಸಿದ್ದಾರೆ. ಶಿ ಈಸ್ ಎನ್ ಎಜುಕೇಟೆಡ್, ಎಕ್ಸ್ಪೀರಿಯನ್ಸ್ ಇರುವಂಥವ್ರು, ಅಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಆದರೂ ಕೂಡ ಪ್ರೀತಿ ಅಂತ ಬಂದಾಗ ನಾನು ಹಿಂದಿನ ವಿಡಿಯೋಸ್ನಲ್ಲೂ ಹೇಳಿದ್ದೀನಿ, ಬಹಳಷ್ಟು ನಾವು ಲಾಜಿಕ್ನ ಹಾಕಕ್ಕಾಗಲ್ಲ. ಒಂದು ಟ್ರಸ್ಟ್ ಇರುತ್ತೆ, ನಂಬಿಕೆ ಅನ್ನೋದು ಜಾಸ್ತಿ ಇರುತ್ತೆ. ನಂಬಿ ಒಬ್ಬರನ್ನ ನಾವು ಇಷ್ಟಪಟ್ಟು ಮುಂದೆ ಹೋಗುವಂಥದ್ದು. ಇಂಥದ್ದನ್ನೆಲ್ಲ ನಾವು ತೀರಾ ಲಾಜಿಕಲ್ ಆಗಿ ತಂದಾಗ ಲೈಫ್ ಒಂಥರ ಸ್ವಾರಸ್ಯಕರ ಇರೋದಿಲ್ಲ. ಸೊ ಒಂದು ಸಂಬಂಧ ಅಂದಾಗ ಕೂಡ ಯಾವಾಗ ಆ ವ್ಯಕ್ತಿ ಮಾತಾಡ್ತಾ ಇದ್ದಾರೆ ಆ ಥರ ಎಲ್ಲ ಅಂದಾಗ ಆಕೆ ನಂಬ್ತಾಳೆ. ಬೀಯಿಂಗ್ ಅನ್ ಅಡ್ವೊಕೇಟ್, ಶಿ ವಿಲ್ ಟ್ರಸ್ಟ್ ಇಟ್. ಮತ್ತು ಇದೊಂಥರ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್‌ಶಿಪ್ ಆಗಿರುತ್ತೆ. ಇವ್ರು ಬೆಂಗಳೂರಿನಲ್ಲಿರ್ತಾರೆ, ಅವ್ರು ಇನ್ನೊಂದು ಊರಿನಲ್ಲಿರ್ತಾರೆ. ಯಾವಾಗ ಮದ್ವೆ ಆಗ್ತೀಯಾ ಅಂದ್ರೆ, ಇಲ್ಲ ನನ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಸೊ ಅಶ್ವಿನಿ ಅನ್ನೋರು ಹಣಕಾಸಿನ ವಿಷಯವಾಗಿ ಬಹಳ ಹೆಲ್ಪ್ ಮಾಡಿದ್ದಾರೆ ಈ ವ್ಯಕ್ತಿಗೆ. ಓಕೆ, ನೀನು ಸ್ಟೇಬಲ್ ಆಗಿಲ್ಲ, ನಾನಿರ್ತೀನಿ ಸಪೋರ್ಟ್ ಆಗಿ ಅಂತ ಆ, ಬಹಳ ಎಕ್ಸ್‌ಟ್ರೀಮ್ ಲೆವೆಲಲ್ಲಿ ಸ್ಟೆಪ್ಸ್‌ನ ತಗೊಂಡಿದ್ದಾರೆ. ಅವ್ರಿಗೆ ಎಲ್ಲಾ ರೀತಿಯಾದ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದಾರೆ. ಯಾವಾಗ ಮದ್ವೆ ಆಗ್ತೀಯಾ ಅಂತ ಕೇಳಿದ್ರೆ, ಯಾವಾಗ ಕೇಳಿದ್ರು ಕೂಡ ಮುಂದೆ ಅದನ್ನ ತಳ್ಕೊಂಡೇ ಬಂದಿದ್ದಾರೆ. ಹಾಗೂ ಬೇರೆ ಯಾರ ಜೊತೆ ಏನಾದ್ರು ಚಾಟಿಂಗ್, ಮೆಸೇಜಿಂಗ್ ಏನೋ ಒಂದು ಟೈಮ್‌ನಲ್ಲಿ ಅವರು ಕೇಳಿದಾಗ, "ನಿನ್ ಫೋನಲ್ಲಿ ಏನು ಈ ತರ ಯಾರ್ಯಾರ ಜೊತೆನೋ ಮಾತಾಡ್ತಿದ್ಯಲ್ಲ, ಯಾರು?" ಅಂತ ಕೇಳಿದಾಗ ಜೋರಾಗಿ ಕಿರ್ಚಾಡೋದು. "ನೀನ್ ನನ್ನನ್ನ ನಂಬ್ತಾ ಇಲ್ಲ, ನಾನ್ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ, ನಾನ್ ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಇದೀನಿ, ಆದ್ರೆ ನೀನ್ ಈ ತರ ಎಲ್ಲ ವರ್ತಿಸ್ತಾ ಇದೀಯ" ಅಂತ ಆಕೆ ಮೇಲೇನೆ ಕೋಪವನ್ನ ಕಾರುವಂಥದ್ದು. ಸೊ ಸಿನ್ಸ್ ಇಟ್ ವಾಸ್ ಅ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್‌ಶಿಪ್ ಆಂಡ್ ಶಿ ವಾಸ್ ಆಂಬಿಷಿಯಸ್, ಆಕೆ ತನ್ನ ಲೈಫ್ ಕಡೆಗೆ ತುಂಬಾ ಬ್ಯುಸಿಯಾಗಿ ಇದ್ರು. ಈತ ದಿನ ಮೆಸೇಜಸ್, ಕಾಲ್ಸ್ ಏನೇನ್ ಮಾಡ್ಬೇಕು ಆಸ್ ಅ ಲವರ್ ಮಾಡ್ತಾ ಇದ್ರು. ಆದ್ರೆ ಅಚಾನಕ್ಕಾಗಿ ಜಸ್ಟ್ ಅ ಮಂತ್ ಬ್ಯಾಕ್ ಈ ವ್ಯಕ್ತಿ ಇನ್ನೊಬ್ಬ ಹೆಣ್ಣನ್ನ ಮದ್ವೆ ಆಗ್ಬಿಟ್ಟಿದ್ದಾರೆ. ಇದು ಅಶ್ವಿನಿಗೆ ಗೊತ್ತೇ ಇಲ್ಲ. ಶಿ ವಾಸ್ ಇನ್ ಶಾಕ್ ಬಿಕಾಸ್ ಯಾವುದೇ ರೀತಿಯಾದ ಒಂದು ಸೈನ್ ಕೂಡ ಆಕೆಗೆ ಸಿಕ್ಕಿಲ್ಲ. ಈ ತರ ಇವ್ರು ಮದ್ವೆ ಆಗ್ತಾ ಇದ್ದಾರೆ, ಅಥವಾ
ಆಗುವ ಮನಸ್ಥಿತಿಲಿದ್ದಾರೆ ಅಂತ. ಅಷ್ಟು ಸೀಕ್ರೆಟಿವ್ ಆಗಿದ್ರು. ಸೊ ನಾನ್ ನಿಮ್ಗೆ ಒಂದಷ್ಟು ರೆಡ್ ಫ್ಲಾಗ್ಸ್‌ನು ಹೇಳ್ಬಿಡ್ತೀನಿ ಈ ಒಂದು ಗ್ಯಾಪ್‌ನಲ್ಲಿ. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದ್ರೆ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್‌ಶಿಪ್ ಅನ್ನೋದು ರಿಸ್ಕಿ ಆಗಿರುತ್ತೆ. ಯಾಕೆ ಅಂದ್ರೆ ಜೊತೆಲಿರೋದಿಲ್ಲ ಪಾಯಿಂಟ್ ನಂಬರ್ 1 ಮತ್ತು ದೂರ ಇದ್ದಾಗ ಏನಾಗುತ್ತೆ ಅಂದ್ರೆ ಒಂದ್ ಮೆಸೇಜ್, ಒಂದ್ ಕಾಲ್ ಏನ್ ಮಹಾ ತುಂಬಾ ಟೈಮ್ ತಗೊಳಲ್ಲ. ಅದ್ ಮಾಡ್ಬಿಟ್ರೆ ರಿಲೇಶನ್‌ಶಿಪ್ ಅಲ್ಲಿಗೇನೆ ಕಮಿಟೆಡ್ ಆಗೋಯ್ತು ಅಂತಾನು ನಾವು ಭಾವಿಸಕ್ಕಾಗಲ್ಲ. ಯಾಕೆಂದ್ರೆ ಆಕೆಯ ಆಬ್ಸೆನ್ಸ್‌ನಲ್ಲಿ ಈ ವ್ಯಕ್ತಿ ಬೇರೆಯವ್ರ ಜೊತೆ ಚಾಟ್ ಮಾಡೋದು, ಬೇರೆಯವ್ರನ್ನ ಮೀಟ್ ಮಾಡೋದು, ಬೇರೆ ಸಂಬಂಧಗಳ ಕಡೆಗೆ ವಾಲುವಂಥದ್ನೆಲ್ಲ ಮಾಡಿದ್ದಾರೆ. ಈಕೆಗದು ಗೊತ್ತಾಗಿಲ್ಲ. ಯಾಕೆಂದ್ರೆ ಅದನ್ನ ಆಕೆ ಕೇಸ್‌ನ ರೀತಿಯಾಗಿ ನೋಡಿಲ್ಲ. ಅದನ್ನ ಒಂದು ರಿಲೇಶನ್‌ಶಿಪ್, ಹೌದು ನಾನ್ ಚೆನ್ನಾಗಿರ್ತೀನಿ ಅವ್ರ ಜೊತೆಲಿ ಅಂತ ಒಂದು ಭಾವನೆ ಇಟ್ಕೊಂಡು ನೋಡಿರುವಂಥದ್ದು. ಹಾಗೂ ಆತ ಹುಷಾರ್ ತಪ್ಪಿದಾಗ, ಕ್ರಿಟಿಕಲ್ ಕಂಡೀಷನ್‌ಗೆಲ್ಲ ಬಂದಾಗ, ಹಾಸ್ಪಿಟಲೈಸ್ಡ್ ಆದಾಗ, ಈಕೆ ನೋಡ್ಕೊಂಡಿದ್ದಾಳೆ ಆಸ್ ಅ ಹಸ್ಬೆಂಡ್, ಆಸ್ ಅ ಪಾರ್ಟ್ನರ್ ಎಲ್ಲಾ ರೀತಿಯಾಗಿ ನೋಡ್ಕೊಂಡಿದ್ದಾಳೆ. ಅಶ್ವಿನಿ ಅನ್ನುವಂಥ ಒಂದು ಹೆಣ್ಣು. ಇಷ್ಟೆಲ್ಲ ಮಾಡಿ ಕೂಡ ಆ ವ್ಯಕ್ತಿ ಏನ್ ಕೊಟ್ಟಿದ್ದು ಅಂದ್ರೆ ವಾಪಸ್, ನೀನ್ ನನ್ಗೇನು ಮಾಡಿಲ್ಲ. ಅಟ್‌ಲೀಸ್ಟ್ ಒಂದ್ ಇನ್ಫಾರ್ಮೇಷನ್ ಕೊಡ್ಬೋದಾಗಿತ್ತು. ನಾನ್ ನಿನ್ ಮದ್ವೆ ಆಗಕ್ಕಾಗಲ್ಲ. ನಾನ್ ಬೇರೆಯವ್ರನ್ನ ಆಗ್ತಾ ಇದೀನಿ ಅಂತ. ಶಿ ಡಿಸರ್ವ್ಡ್ ಅಟ್‌ಲೀಸ್ಟ್ ಸಾರಿ. ಆದ್ರೆ ಅದೂ ಮಾಡ್ಲಿಲ್ಲ ಈ ವ್ಯಕ್ತಿ. ಅದನ್ ಬಿಟ್ಟು ಅಚಾನಕ್ಕಾಗಿ ಯಾವ್ದೋ ಒಂದ್ ಹೆಣ್ಣನ್ನ ಮದ್ವೆ ಆಗಿ ಈಗ ನೀನು ಅದು 5 ಇಯರ್ಸ್ ಆಫ್ ಹರ್ ಲೈಫ್ ಇಸ್ ಗಾನ್. 5 ಇಯರ್ಸ್ ಆಫ್ ಲೈಫ್ ಇಸ್ ಜಸ್ಟ್ ಲೈಕ್ ಬೇರೆ ಪ್ರೊಫೈಲ್ಸ್ ಬಂದ್ರು ಆಕೆ ಇಂಟ್ರೆಸ್ಟ್ ತೋರ್ಸಿಲ್ಲ. ಯಾಕಂದ್ರೆ ನಾನ್ ಇವ್ರನ್ನ ಮದ್ವೆ ಆಗ್ತೀನಲ್ಲ, ನಾನ್ ಯಾಕ್ ಬೇರೆ ಪ್ರೊಫೈಲ್ಸ್‌ನೆಲ್ಲ ನೋಡ್ಬೇಕು ಅಂತ. ಸೊ ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ. ಹಣಕಾಸಿನ ವಿಷಯಗಳು ಇಲ್ಲಿ ನಡೆದಿದೆ. ಈ ರಿಲೇಶನ್‌ಶಿಪ್ ಅಲ್ಲೂ ನಡೆದಿದೆ. ಆಕೆ ಬಹಳಷ್ಟು ಹಣ ಕೊಟ್ಟಿದ್ದಾಳೆ. ಬೈಕ್ ಇರ್ಲಿಲ್ಲ, ಬೈಕ್ ಕೊಡ್ಸಿದಾಳೆ. ಹಾಗೂ ಹಾಸ್ಪಿಟಲೈಸ್ಡ್ ಆಗಿದ್ದಾಗ ಎಷ್ಟೋ ಲಕ್ಷ ಖರ್ಚಾಗಿರುತ್ತಲ್ಲ, ಖರ್ಚು ಮಾಡ್ಕೊಂಡಿದ್ದಾಳೆ. ಮತ್ತು ಬೇರೆ ಬೇರೆ 5 ಇಯರ್ಸ್ ಅಂದಾಗ ಆತ ಎಷ್ಟೆಲ್ಲ ದುಡ್ಡು ಕೇಳಿರ್ಬೋದು. ಯಾಕಂದ್ರೆ ತನಗೆ ಯಾವಾಗ್ಲೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ಬಂದಿದ್ರಿಂದ, ಈಕೆನೂ ಕೂಡ ಇದೊಂದು ರಿಲೇಶನ್‌ಶಿಪ್ ಅಂತ ಕನ್ಸಿಡರ್ ಮಾಡಿ ತನ್ನ 100% ಹಾಕಿದ್ದಾರೆ. ನಾನ್ ಹಾಕಿಲ್ಲ ಅಂತ ಹೇಳಲ್ಲ. ಆದ್ರೆ ಫೈನಲಿ ಶಿ ಗಾಟ್ ನಥಿಂಗ್ ಔಟ್ ಆಫ್ ಇಟ್. ಶಿ ಈಸ್ ಇನ್ ಟೆರಿಬಲ್ ಪೇನ್, ಡಿಪ್ರೆಷನ್‌ಗೆ ಹೋಗಿದ್ಲು. ಎಲ್ಲಾ ರೀತಿಯಾಗೂ ಎಫರ್ಟ್ಸ್ ಹಾಕಿದ್ರು. ಇದನ್ನ ಪಡ್ಕೋಬೇಕು, ಮಾಡ್ಬೇಕು, ಸರಿ ಮಾಡ್ಕೋಬೇಕು ಅಂತ. ಆದ್ರೆ ಏನೂ ಆಗ್ಲಿಲ್ಲ. ಯಾಕಂದ್ರೆ ಮ್ಯಾರೇಜ್ ವಾಸ್ ಓವರ್ ಅಲ್ಲ. ಅಟ್‌ಲೀಸ್ಟ್ ಆ ಹುಡುಗಿಗಾದ್ರೂ ಅರಿವು ಮೂಡ್ಸೋಣ ಅಂತ ಹೋದ್ರೆ, ಆ ಹುಡುಗಿ ಕೂಡ ಕೆಟ್ಟದಾಗಿ ಬೈದಿದ್ದಾಳೆ ಅಶ್ವಿನಿ ಅವ್ರಿಗೆ. "ನೀನ್ ಹಿಂಗೆ, ನೀನ್ ಹಂಗೆ, ನೀನ್ ಸರಿ ಇಲ್ಲ, ನಿನ್ ಕ್ಯಾರೆಕ್ಟರ್ ಸರಿ ಇಲ್ಲ." ಅವ್ರ ಒಂದು ಪ್ರೊಫೆಷನ್ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಇದೆಲ್ಲ ಮಾಡಿದ್ದಾರೆ. ಯಾಕೆ ಹಂಗ್ ಮಾಡೋದು ಅಂದ್ರೆ, ಮತ್ ಬರ್ಬಾರ್ದು ಅನ್ನೋದಕ್ಕೆ. ವಾಪಸ್ ಬಂದ್ ನಮ್ಮನ್ನ ಕ್ವೆಷನ್ ಮಾಡ್ಬಾರ್ದು ಅನ್ನೋದಕ್ಕೆ. ಸೊ ಇಲ್ಲಿ ಆತ ಪ್ರೀ ಪ್ಲಾನ್ ಅಂತೂ ಖಂಡಿತವಾಗ್ಲೂ ಮಾಡ್ಕೊಂಡಿದ್ದಾನೆ. ಮೋಸ ಮಾಡ್ಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿ ಮೊದ್ಲಿಂದಾನೂ ಇರಬಹುದು. ಮೊದ್ಲಿಂದಾನೂ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಹಾಗೂ ಹೋಗ್ತಾ ಹೋಗ್ತಾ ಈ ರಿಲೇಶನ್‌ಶಿಪ್ ಯಾವ ಮಟ್ಟಿಗೆ ಬಂದಿದೆ ಅಂದ್ರೆ, ಈಗ ಆಹ್, ನೀನ್ ನನ್ಗೇನು ಮಾಡೇ ಇಲ್ಲ ಅಂತ ವ್ಯಕ್ತಿ ಹೇಳಿದ್ದಾನೆ ಇವ್ರಿಗೆ, ಅಶ್ವಿನಿ ಅವ್ರಿಗೆ. ಇವ್ರಿಗೆಷ್ಟು ನೋವಾಗಿರ್ಬೇಡ. ಸೊ ಈ ಘಟನೆ ಆದಾಗ ಶಿ ಹ್ಯಾಸ್ ಸಫರ್ಡ್ ಲೈಕ್ ಎನಿಥಿಂಗ್. ಇಮೋಷನಲಿ ಪೇನ್, ಮೆಂಟಲಿ ಪೇನ್, ಫಿಸಿಕಲಿ ಜೀವ ಕಳ್ಕೋಬೇಕು ಅಂತ ಕೂಡ ಅನ್ಸಿದೆ. ಸೊ ಈ ತರ ತಪ್ಪನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಇದನ್ನೇ ಅವ್ರು ನನ್ಗೆ ಸಾರಿ ಸಾರಿ ಹೇಳಿದ್ರು ನೆನ್ನೆ. ದಯವಿಟ್ಟು ವೀಕ್ಷಕರಿಗೆ ಹೇಳಿ, ಈ ತರ ಮೋಸ ಆಗಿದೆ ಅಂದ್ರೆ, ಅದ್ ನಮ್ ಕಡೆಯಿಂದ ಪ್ರಾಬ್ಲಮ್ ಆಗಿರೋದಿಲ್ಲ. ಅವ್ರು ಅದನ್ನ ಉಳಿಸ್ಕೊಳ್ಳಿಲ್ಲ. ಅವ್ರ ಕರ್ಮ ಅದು. ಆದ್ರೆ ನಾವೇನಕ್ ಜೀವ ಬಿಡ್ಬೇಕು? ನಾವೇನಕ್ ಜೀವ ಕೊಡ್ಬೇಕು? ಬೇರೆ ಯಾವ್ದೋ ಒಬ್ಬ ವ್ಯಕ್ತಿಗೋಸ್ಕರ ನಮ್ ಲೈಫ್‌ನ ಏನಕ್ ನಾವು ಹಾಳ್ ಮಾಡ್ಕೋಬೇಕು? ನಮ್ಮ ಅಪ್ಪ ಅಮ್ಮ ಅಷ್ಟ್ ಚೆನ್ನಾಗ್ ಸಾಕಿರ್ತಾರೆ. ನಮ್ಗೆ ಅಷ್ಟೆಲ್ಲ ಕನ್ಸ್ ಕಟ್ಟು ಬೆಳೆಸಿರ್ತಾರೆ. ನಾವ್ ಯಾಕೆ ನಮ್ ಲೈಫ್‌ನ ಆ ತರ ಗಿವ್ ಅಪ್ ಮಾಡ್ಬೇಕು? ಇಂಥ ವ್ಯಕ್ತಿಗಳಿಗೆ, ಇಂಥ ವ್ಯಕ್ತಿಗಳೆಲ್ಲ ಅರ್ಹರು ಅಲ್ಲ. ನಮ್ ಲೈಫ್‌ನೇ ಗಿವ್ ಅಪ್ ಮಾಡಕ್ ಅರ್ಹರಲ್ವೇ ಅಲ್ಲ ಅಂತ ಅವ್ರು ಈ ಮೆಸೇಜ್‌ನ ದಯವಿಟ್ಟು ಎಲ್ರಿಗೂ ಹೇಳಿ. ಯಾಕಂದ್ರೆ ನನ್ಗೆ ಆಸ್ ಅ ಇಂಡಿಪೆಂಡೆಂಟ್ ಲೇಡಿ, ಆಸ್ ಅ ಫೈನಾನ್ಷಿಯಲಿ ಸ್ಟೇಬಲ್ ಲೇಡಿ, ನನಗೆ ಅನ್ಸಿದೆ ನನ್ ಜೀವ ಕೊಡ್ಬೇಕು ಅಂತ. ನನಗನ್ಸಿದೆ ಆ ತರ ಸ್ಟೆಪ್ ತಗೋಬೇಕು ಅಂತ. ಆದ್ರೆ ಹೆಣ್ಮಕ್ಳು ಒಂದೊಂದು ರೀತಿಯಾದ ಒಂದು ಬ್ಯಾಕ್‌ಗ್ರೌಂಡ್ ಇಂದ ಬಂದಿರ್ತಾರೆ. ಅ ಅವ್ರಿಗೆಲ್ಲಾ ರೀತಿಯಾದ ಸಪೋರ್ಟ್ ಇಲ್ದೇ ಇರ್ಬೋದು. ಅವರಷ್ಟು ಧೈರ್ಯವಾಗೂ ಇಲ್ದೇ ಇರ್ಬೋದು. ಆ ಟೈಮ್‌ನಲ್ಲಿ ಜೀವ ಕಳ್ಕೋಬೇಕು ಅನ್ಸ್‌ಬಿಡತ್ತೆ. ಆದ್ರೆ ಆ ತರದೊಂದು ಕೆಟ್ಟ ಪರಿಸ್ಥಿತಿಗೆ ಅವ್ರನ್ನ ಅವರೇ ತಳ್ಕೋಬಾರ್ದು ಅಂತ ದಯವಿಟ್ಟು ವಿಡಿಯೋನಲ್ಲಿ ಹೇಳಿ ಅಂತ ಹೇಳಿದ್ರಿಂದ, ನಿನ್ನೆ ಅವ್ರ ಜೊತೆ ಮಾತಾಡ್ದೆ. ನಾನು ಇವತ್ತು ಕೂಡ ಐ ಆಮ್ ಫೀಲಿಂಗ್ ವೆರಿ, ವೆರಿ ಸ್ಯಾಡ್ ಅಬೌಟ್ ವಾಟ್ ಎವರ್ ಹ್ಯಾಪನ್ಡ್ ಟು ಹರ್. ಅವ್ರು ಹೀಲ್ ಆಗಕ್ ಟೈಮ್ ಖಂಡಿತವಾಗ್ಲೂ ತಗೊಳುತ್ತೆ. ಆಂಡ್ ಐ ಪ್ರೇ ಫಾರ್ ಹರ್ ಅಗೈನ್. ಈ ವಿಡಿಯೋ ನಾನ್ ನಿಮಗ್ ಮಾಡ್ತಾ ಇರುವಂತದ್ದು ಕಲಿಯೋದಿದೆ. ಒಂದು, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್‌ಶಿಪ್‌ಗೆ ದಯವಿಟ್ಟು ಹೋಗ್ಬೇಡಿ. ಹೋಗ್ತಾ ಇದ್ದೀರಾ ಅಂದ್ರೆ ಮದ್ವೆ ಆಗ್ಬೇಕು ಅನ್ನುವಂತ ಇಂಟೆನ್ಷನ್ ಆ ವ್ಯಕ್ತಿಗಿದೆ ಅಂದ್ರೆ ಯಾವಾಗ ಆಗ್ತಾರೆ? ಫ್ಯಾಮಿಲಿನ ಹೆಂಗ್ ಇನ್ವಾಲ್ವ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಈ ಒಂದು ರಿಲೇಶನ್‌ಶಿಪ್‌ನಲ್ಲೂ ಕೂಡ ಆಕೆ ಫ್ಯಾಮಿಲಿನ ಇನ್ವಾಲ್ವ್ ಮಾಡಿದ್ದಾರೆ ಮದ್ವೆಗ್ ಮುಂಚೆ. ಅವ್ರ ಫ್ಯಾಮಿಲಿಗೂ ಗೊತ್ತಿತ್ತು, ಈ ಹುಡುಗನ್ ಫ್ಯಾಮಿಲಿಗೂ ಗೊತ್ತಿತ್ತು.
ಸೊ ಈ ಕೇಸಲ್ಲಿ ಹೇಗಿದೆ ಅಂದ್ರೆ 5 ವರ್ಷ ಡಿಲೇ ಆಗಿದೆ ಪ್ರಾಬ್ಲಮ್ ಆಯ್ತು. 5 ವರ್ಷ ಡಿಲೇ ಆಗ್ಬಾರ್ದಾಗಿತ್ತು. ಆಂಡ್ ಆಸ್ ಐ ಟೋಲ್ಡ್ ಒಂದ್ಸಲ ಇನ್ವೆಸ್ಟ್ ಮಾಡಿದಾಗ ರಿಲೇಶನ್‌ಶಿಪ್‌ನಲ್ಲಿ ಏನೋ ಇದೆ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಇದೊಂಥರ ಶೇರ್ ಮಾರ್ಕೆಟ್ ತರ ಆಗೋಗುತ್ತೆ. ಸೊ ಆ ತಪ್ಪನ್ನ ಮಾಡಬೇಡಿ. ಹಣಕಾಸಿನ ವ್ಯವಹಾರಗಳನ್ನ ದಯವಿಟ್ಟು ಮದುವೆಗೆ ಮುಂಚೆ ಇಟ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹಣ ನಿಮ್ಮ ಕೈನಲ್ಲೇ ಇರ್ಬೇಕು. ಪ್ರೀತಿ ಹೌದು, ಪ್ರೀತಿಗೆ ಗೌರವ ಕೊಡೋಣ. ಆದ್ರೆ ಪ್ರೀತಿನ ಒಂಥರ ದುರ್ಬಲ ರೀತಿಯಾಗಿ ನೋಡುವಂತ ಜನರು ಇರ್ತಾರೆ. ಅದನ್ನೇ ಒಂದು ವೀಕ್‌ನೆಸ್ ಆಗಿ ನೋಡ್ಕೊಂಡು ನಿಮ್ಮನ್ನ ಆಟ ಆಡ್ಸುವಂತ ಜನರಿರ್ತಾರೆ. ಇಂಥ ವ್ಯಕ್ತಿಗಳಿದ್ದಾರೆ. ಇದು ರಿಯಲ್ ಇನ್ಸಿಡೆಂಟೇ ನಾನ್ ನಿಮ್ಗೆ ಹೇಳ್ತಾ ಇರುವಂತದ್ದು. ಎಚ್ಚರವಾಗಿರಿ. ಹಾಗೂ ಅವರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋ ಸೈನ್ ನಿಮ್ಗೆ ಗೊತ್ತಾಗ್ತಾ ಇದೆ. ನಿಮ್ಗೆ ಅವರ ಒಂದು ಫೋನಲ್ಲಿ ಏನೋ ನಿಮ್ಗೆ ಸಿಗ್ತಾ ಇದೆ. ಏನೋ ಮೆಸೇಜ್ ಬೇರೆಯವರಿಂದ ಬಂದಿದೆ. ಕೆಟ್ಟ ಮೆಸೇಜ್ ಏನೋ ಇದೆ ಅಂದ್ರೆ, ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ನೀವು ತಗೊಳ್ಳೇಬೇಕಾಗತ್ತೆ. ಆಸ್ ಅ ಪಾರ್ಟ್ನರ್ ಯು ಶುಡ್ ಟೇಕ್. ಯಾಕೆಂದ್ರೆ ನೀವ್ ಇವಾಗ ಅದನ್ನ ತುಂಬಾ ಲೈಟ್ ಆಗಿ ತಗೊಂಡ್ಬಿಟ್ರೆ ಅದ್ ನಿಮ್ಗೆ ಮುಂದೆ ಪ್ರಾಬ್ಲಮ್ ಆಗತ್ತೆ. ಸೊ ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡಕ್ ಹೇಳಿ ನೀವು. ಯಾಕಂದ್ರೆ ಈಕೆನು ಅಶ್ವಿನಿನು ಕ್ಲಾರಿಫಿಕೇಶನ್ ಕೊಡು, ಯಾರಿದು? ಯಾರ್ ಜೊತೆ ಮೆಸೇಜ್ ಮಾಡ್ತಾ ಇದೀಯ? ಯಾರ್ ಜೊತೆ ಕಾಲ್ ಮಾಡ್ತಾ ಇದೀಯ? ಅಂದ್ರೆ ಜಗಳಕ್ ಬೀಳೋದು, ಫೋನ್ ಕೊಡದೇ ಇರುವಂತದ್ದು, ಫೋನ್‌ನ ಲಾಕ್ ಮಾಡಿಡುವಂತದ್ದು. ಈಗ ನನ್ ಫೋನ್ ಯಾರಾರು ಕೊಡು ಅಂದ್ರೆ ನಾನ್ ಕೊಟ್ಬಿಡ್ತೀನಿ. ಯಾಕಂದ್ರೆ ಏನು ಇಲ್ಲ ಅಂತದ್ ಮುಚ್ಚುಮರೆ ಏನು ಇಲ್ಲ ಫೋನಲ್ಲಿ. ಮುಚ್ಚುಮರೆ ಏನೋ ಇದೆ ಅಂದ್ರೆ ಏನಕ್ಕಿದೆ? ಏನ್ ನಡೀತಿದೆ ಫೋನಲ್ಲಿ? ಯು ಶುಡ್ ನೋ ಆಸ್ ಅ ಪಾರ್ಟ್ನರ್ ನಿಮ್ಗೆ ತಿಳ್ಕೊಳ್ಳುವ ರೈಟ್ಸ್ ಎಲ್ಲ ಕೂಡ ಇದೆ. ನೀವೆಷ್ಟು ಓಪನ್ ಆಗಿದ್ದೀರಾ, ಅವರು ಅಷ್ಟೇ ಓಪನ್ ಆಗಿರ್ಬೇಕಾಗತ್ತೆ. ಸೀಕ್ರೆಟಿವ್ ಆಗಿದ್ದಾರೆ. ಅವರ ಹಾವಭಾವದಲ್ಲಿ ಬದಲಾವಣೆ ಏನೋ ಕಾಣ್ತಾ ಇದೆ ಅಂದ್ರೆ ನೀವು ಎಚ್ಚರಿಕೆಯಿಂದಾನೇ ಇರ್ಬೇಕಾಗತ್ತೆ. ಯಾಕಂದ್ರೆ ದಟ್ ಈಸ್ ಅ ರೆಡ್ ಫ್ಲಾಗ್. ಅದನ್ನ ನೀವು ಈಗ ತುಂಬಾನೇ ಲೈಟ್ ಆಗಿ ತಗೊಂಡ್ಬಿಟ್ರೆ ಮುಂದೆ ತುಂಬಾ ಕಷ್ಟನ ಅನುಭವಿಸ್ತೀರಾ. ಮತ್ತೆ ಹೇಳ್ತಾ ಇದೀನಿ, ದಯವಿಟ್ಟು ಹಣವನ್ನ ಕೊಡಬೇಡಿ. ಯಾಕಂದ್ರೆ ಇಂಥವ್ರಿಗೆ ಹಣ ಕೊಡ್ಲಿಲ್ಲ ಅಂದ್ರೆ ಅವರ ನಿಯತ್ತು, ಅವ್ರ ಕೆಟ್ಟ ಬುದ್ಧಿಯನ್ನ ನಿಮ್ ಮುಂದೆ ತೋರಿಸ್ತಾರೆ. ನೀವ್ ಕೊಡ್ಲಿಲ್ಲ ಅಂದ್ರೆ ಅವ್ರ್ ಮಾತ್ ಬಿಡ್ಬೋದು. ನೀವ್ ಕೊಡ್ಲಿಲ್ಲ ದುಡ್ಡಂದ್ರೆ ಅವ್ರು ನಿಮ್ಮನ್ನ ಬ್ಲಾಕ್ ಮಾಡ್ಬೋದು. ನೀವ್ ಕೊಡ್ಲಿಲ್ಲ ಹಣ ಅಂದ್ರೆ ನಿಮ್ ಹತ್ರ ಮೊದ್ಲು ಹೇಗೆ ಪ್ರೀತಿಯಾಗಿ ಮಾತಾಡ್ತಿದ್ರೋ ಅದನ್ನ ಮಾಡದೇ ಇರಬಹುದು. ಬಟ್ ಹಣ ಕೊಟ್ಟಾಗ ಇದ್ ಕೊಡ್ತಾ ಇದಾರೆ ಅಂದ್ರೆ ಅರ್ಥ ಏನಂದ್ರೆ ನಿಮ್ಗ್ ಅವ್ರು ಬೆಲೆ ಕೊಡ್ತಾ ಇಲ್ಲ. ನಿಮ್ ಪ್ರೀತಿಗೂ ಅವ್ರು ಬೆಲೆ ಕೊಡ್ತಾ ಇಲ್ಲ. ಆದ್ರೆ ಅವ್ರು ನಿಮ್ಮ ಹಣಕ್ಕೆ, ನಿಮ್ಮ ಅಂತಸ್ತಿಗೆ, ನಿಮ್ಮ ಆಸ್ತಿಗೆ ಏನೇ ಇರ್ಬೋದು, ನಿಮ್ಮ ಸ್ಟೇಟಸ್‌ಗೆ ಬೆಲೆ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಅಂಡ್ ದಟ್ ಇಸ್ ನಾಟ್ ಲವ್. ಓಕೆ. ಇದು ನೀವು ತಿಳ್ಕೊಳ್ಬೇಕಾಗತ್ತೆ. ಆಸ್ ಐ ಟೋಲ್ಡ್ ಹ್ಯಾವ್ ಆನ್ ಓಪನ್ ಟಾಕ್. ಮದ್ವೆಗೆ ಮುಂಚೆ ಎಲ್ಲಾನು ನೀವು ತಿಳ್ಕೊಂಡು ಮುಂದುವರಿರಿ. ಇಲ್ಲ ಅಂದ್ರೆ ಡಿವೋರ್ಸ್ ಈ ತರ ಕೆಟ್ಟ ಕೆಟ್ಟ ಒಂದು ಪರಿಸ್ಥಿತಿಗೆ ನೀವು ಒಳಗಾಗ್ಬೇಕಾಗತ್ತೆ. ಸುಳ್ಳು ಹೇಳುವಂತವ್ರು ಇರ್ತಾರೆ. ಸುಳ್ಳು ಕೇಳೋ ಜನ ಇರೋವರೆಗೂ ಸುಳ್ಳು ಹೇಳುವಂತವ್ರು ಇದ್ದೇ ಇರ್ತಾರೆ. ಆದ್ರೆ ಒಂದು ಪ್ರೆಷರಲ್ಲಿ ಇಂಥ ಒಂದು ಸಿಚುಯೇಷನ್‌ಗೆ ದಯವಿಟ್ಟು ಬರ್ಬೇಡಿ. ಯಾಕಂದ್ರೆ ಟಾರ್ಗೆಟ್ ಮಾಡುವಂತವ್ರು ಹೆಣ್ಮಕ್ಳನ್ನ ಯಾರಾಗಿರ್ತಾರೆ ಅಂದ್ರೆ 30 ಇಯರ್ಸ್ ಮೇಲಿರುವಂಥವ್ರು, ಸ್ವಲ್ಪ ಏಜ್ ಆಗಿರುವಂಥವ್ರು. ಆದ್ರೆ ಅವ್ರಿಗೆ ಒಳ್ಳೆ ಕರಿಯರ್ ಇರುತ್ತೆ. ಅವ್ರಿಗೆ ಒಳ್ಳೆ ಸಂಪಾದನೆ ಇರುತ್ತೆ. ಅದನ್ನೇ ಅವರು ಗಾಳವಾಗಿ ಬಳಸ್ಕೊಂಡು ಅವ್ರನ್ನ ಏನ್ ಹೇಳ್ತಾರೆ ಹಣದಿಂದ ಮಾಡಕ್ ನೋಡ್ತಾ ಇರ್ತಾರೆ. ಟ್ರ್ಯಾಪ್ ಮಾಡಕ್ ನೋಡ್ತಿರ್ತಾರೆ. ಸೊ ಹಣ ಅನ್ನುವಂಥ ಒಂದು ವ್ಯವಹಾರ ರಿಲೇಶನ್‌ಶಿಪ್ ಬಂತು ಅಂದ ತಕ್ಷಣ ಕೂಡ್ಲೇ ಯು ಜಸ್ಟ್ ಹ್ಯಾವ್ ಟು ಕಟ್ ಆಫ್. ಬಿಕಾಸ್ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ನಿಮ್ ಹತ್ರ ಅಂತ ನಿಮಗೆ ಗೊತ್ತಾಗೋದೇ ಇಲ್ಲ. ಅದು ಪ್ರೀತಿನೇ ಆಗಿರ್ಲಿ, ಏನೇ ಆಗಿರ್ಲಿ. ಹ್ಯಾವ್ ಅ ವೆರಿ ಕ್ಲಿಯರ್ ಬೌಂಡರೀಸ್ ಇನ್ ಅ ರಿಲೇಶನ್‌ಶಿಪ್ ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್‌ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.